ಹಾಯ್ ಫ್ಯಾಮಿಲಿ, ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿ ಎತ್ತಿಟ್ಟು ಮತ್ತೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಈ ಗ್ರೋಸರಿ ಹಾಕಿಕ್ಕಿರೋ ಬಾಕ್ಸು, ರ್ಯಾಕು ಮತ್ತು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಹಾಗಾಗಿ ಎಲ್ಲ ಬಾಕ್ಸಸ್ನು ತೆಗೆದ್ಬಿಟ್ಟು ಫಸ್ಟು ಆ ರ್ಯಾಕ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಕೂಡ ಇವಾಗ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ತುಂಬ ಜನ ಕೇಳಿದರೆ ತುಂಬ ಜನಕ್ಕೆ ಲಿಂಕ್ ಕೂಡ ಕಳಿಸಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಯಿತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಆಗಿಲ್ಲ. ವುಡನ್ದಿದು. ಆ್ಯಂಡ್ ಇದನ್ನು ತೊಗೊಂಡೋಗಿ ವಾಶ್ ಮಾಡಿ ಟೆರೆಸ್ ಮೇಲೆ ಇಕ್ಬಿಟ್ಟೆ, ಬಿಸಿಲಲ್ಲಿ ಚೆನ್ನಾಗಿ ಒಣಗಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಈ ಗ್ರೋಸರಿ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಈ ಥರ ಕವರ್ ಒಳಗಡೆ ಹಾಕಿ ನಾನು ನೀಟಾಗಿ ಕಟ್ಟಿ ಎತ್ತಿಟ್ಬಿಟ್ಟೆ. ನೋಡಿ ಇಷ್ಟು ಇತ್ತು. ಸೊ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಎತ್ತಿಟ್ಬಿಟ್ಟು ಅದಾದಮೇಲೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡಿ ಸ್ಕ್ರಬ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಕ್ಲಾತ್ ತೊಗೊಂಡು ಚೆನ್ನಾಗಿ ವೈಪ್ ಮಾಡಿ ಬಿಟ್ಬಿಟ್ಟೆ. ನಮ್ಮದು ಮೇಯ್ನ್ ಏನಂದರೆ ಗ್ಯಾಸ್ ಪಕ್ಕದಲ್ಲೇ ಇರೋದ್ರಿಂದ ಏನಾದರೂ ಒಗ್ಗರಣೆ ಹಾಕಿದಾಗ ಅದೆಲ್ಲ ಹೋಗಿ ಬೀಳುತ್ತೆ, ಹಾಗಾಗಿ ಸ್ವಲ್ಪ ಜಿಡ್ಡಿರುತ್ತೆ ಅಷ್ಟೇ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದೇ ಕೈಯಲ್ಲಿ ನಾನಿಲ್ಲಿ ಗ್ಯಾಸ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಯಾವಾಗಲೂ ಕ್ಲೀನ್ ಮಾಡ್ತೀನಿ, ಬ್ಯಾಕಲ್ಲಿ ನೋಡಿ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಇಷ್ಟೆಲ್ಲ ಗಲೀಜಿದ್ದಿರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಸ್ಪ್ರೇ ಮಾಡಿಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಿ ಒಂದು 90% ಹೋಯಿತು. ಸರಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಯಾವಾಗಾದರೂ ಅದನ್ನು ತೆಗೆದ್ಬಿಟ್ಟು ಮಾಡೋಣ ಅಂತ ಹೇಳಿ. ಆ್ಯಂಡ್ ಫೈನಲಾಗಿ ಈ ಥರ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ಡಬ್ಬಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೆಲ್ಲ ಉಜ್ಜುತ್ತಾ ಇದ್ದೀನಿ. ಎಷ್ಟು ಡಬ್ಬ ಇದೆ ಅಂದರೆ ತೊಗೋಬೇಕಾರೆ ಬೇಕು ಅಂತ ತೊಗೊಂಡ್ಬಿಡ್ತೀವಿ, ಕ್ಲೀನ್ ಮಾಡ್ಬೇಕಾರೇ ಗೊತ್ತಾಗೋದು ಏನಕ್ಕಪ್ಪ ಇಷ್ಟೊಂದು ತೊಗೊಂಡ್ವಿ ಅಂತ ಹೇಳಿ. ನಾನು ಒಂದು ಕಡೆ ನೀಟಾಗಿ ಎಲ್ಲ ವಾಶ್ ಮಾಡಿ ಕೊಡ್ತಾ ಇದ್ದರೆ ಚಿರು ಪಾಪ ತೊಗೊಂಡೋಗಿ ಎಲ್ಲ ಬಿಸಿಲಲ್ಲಿ ಒಣಗಾಕ್ತಾ ಇದ್ದ. ಅವನಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು, ಬೇಗ ತೊಗೊಂಡೋಗಿ ನೀಟಾಗಿ ಒಣಗಾಕ್ತಾ ಎಲ್ಲನೂ. ಅದಾದಮೇಲೆ ಹಸ್ಬೆಂಡ್ ಕೆಲಸದಿಂದ ಬರಬೇಕಾದ್ರೆ ಕರ್ಬೂಜ ಹಣ್ಣು ತೊಗೊಂಡು ಬಂದಿದ್ರು, ಅವರೇ ಪಾನಕ ಕೂಡ ಮಾಡಿ ಕೊಟ್ಟರು. ಸೊ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಫೈನಲಾಗಿ ಎಲ್ಲ ಒಣಗಿತ್ತ. ಮತ್ತು ಗ್ರೋಸರಿ ಎಲ್ಲ ಹಾಕಿಬಿಟ್ಟು ನೀಟಾಗಿ ಅರೇಂಜ್ ಮಾಡಿಬಿಟ್ಟೆ. ನೋಡಿ ಈ ಥರ ಕಾಣ್ತಾ ಇದೆ ಇವಾಗ. ಇದೆಲ್ಲ ಮಾಡೋಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಮತ್ತು ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡಬೇಕಾಗಿತ್ತು ಅಂತ ಹೇಳಿ ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಸೊ ಫುಲ್ ಬ್ಯುಸಿ ಆಗೋಗಿತ್ತು ಇವತ್ತಿನ ಡೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.